ಏನೋ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಈ ಸರಿ. ನನ್ನ ಮಗ ನೋಡಿ, ಇದು ಫಸ್ಟ್ ಟೈಮ್ ಅವನು ಫ್ಲೈಟಲ್ಲಿ ಬರ್ತಾ ಇರೋದು. ಈಗ ಫಸ್ಟ್ ಗೇರಿಗೆ ಹಾಕಿದ್ರು, ಈಗ ಆರತ್ ನೋಡಿ. ಈಗ ಒಪ್ಪಲ್ವಾ, ಸ್ವಲ್ಪ ಕಷ್ಟ ಆಗ್ತದೆ ಅಂತ ಪಪ್ಪ ಹೇಳೋರು. ದೂರದಲ್ಲಿ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತಲ್ಲ ವಿಂಡೋಗಳೆಲ್ಲ, ಒಳಗೆ ಎಷ್ಟು ದೊಡ್ಡದಿರುತ್ತೆ ಗೊತ್ತಾ, ಅಷ್ಟು ಜನ ಕೂತ್ಕೊಬೋದು, ಇಷ್ಟು ಜನ ಕೂತ್ಕೊಬೋದು ಅಂತ. ನಾವು ಹೇಳೋದು, ಏನು ನಾನು ಎಷ್ಟು ತಪ್ಪ ಇದೆಯಾ, ಈ ಮನೆ ಎಷ್ಟು ತಪ್ಪ ಇದೆಯಾ ಅಂತೆಲ್ಲ ಕ್ವಶನ್ ಮಾಡೋದು. ಹಾಗೆ ಸ್ವಲ್ಪ ಕೋಲ್ಡ್ ಇತ್ತಲ್ಲ, ಹಾಗಾಗಿ ಬಿಸಿ ಬಿಸಿಗೆ ಏನಾದರೂ ಕಾಫಿ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದು. ಸೌಂಡು ಮತ್ತು ಕಿವಿ ನೋವು ಬರೋದು, ಬ್ಲಾಕ್ ಆಗೋದು, ಆ ಥರ ಎಲ್ಲ ಆಗ್ತಾಯಿತ್ತು. ಸ್ವಲ್ಪ ಹೆಡ್ಡೇಕ್ ಬರ್ತೈತೆ ಆ ಸೌಂಡು, ಆ ಎ ಸಿಗೆಲ್ಲ. ಇಲ್ಲೇ ಚಿಕ್ಕದಾಗಿ ಒಂದು ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾವೆಲ್ಲ ಹೊರಟಿದ್ದು. ಅಂದರೆ ನಾನು, ನನ್ನ ಮಗ, ನಮ್ಮ ಮನೆಯವರು ಅಷ್ಟೇ. ಅಂದರೆ ಏರ್ಪೋರ್ಟ್ ಇದು ಹೊಸದಾಗಿರೋದು, ನಾನು ನೋಡ್ತಾರೆ ಇದು ಫಸ್ಟ್ ಟೈಮು. ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿದೆ ಮಾತ್ರ. ನನಗೆ ಅದೆಲ್ಲ ಮುಟ್ಟಿ ಮಾಡಿ ನೋಡೋದೇ ಆಗ್ತಾಯಿತ್ತು. ಇದು ಮರದ್ದು ರೀ, ಹುಡ್ಡಿದ್ದು, ಆ ಥರದ್ದು ಬಿದ್ದಿದ್ದು ಅಂತ. ಸುಮ್ಮನೆ ಬಾರವ ಅಂತ ಹೇಳಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾಯಿದ್ರು. ತುಂಬ ದಿನಗಳಾಗಿತ್ತಲ್ಲ ಏರ್ಪೋರ್ಟ್ ಎಲ್ಲ ನೋಡಿ, ತುಂಬಾ ಖುಷಿ ಆಯಿತು. 4 ವರ್ಷದಿಂದ ಹೋಗ್ತಿದ್ದಿದ್ದು ಯೋಚನೆಗಳು ಏನೇನೋ ತಲೆಯಲ್ಲಿ ತುಂಬಿಕೊಂಡು ಒಂದು ಜೋಶಲ್ಲಿ ಹೋಗ್ತಿದ್ದೆ ನಮ್ಮ ಮನೆಯವ್ರನ್ನ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು. ಏನೋ ಒಂಥರ ಆ ಖುಷಿನೇ ಬೇರೆ ಇತ್ತು. ಈ ಸರಿ ನಮ್ಮ ಮನೆಯವ್ರ ಜೊತೆಲಿದ್ರಲ್ಲ, ಏನೋ ಒಂಥರ ಖುಷಿ. ಹಾಗೆ ಫ್ಲೈಟಲ್ಲಿ ಹೋಗುವಾಗ ಹ್ಯಾಂಡ್ ಬ್ಯಾಗಲ್ಲಿ ಏನೇನು ತಗೋಗ್ಬಾರ್ದು, ಏನೇನು ತಗೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲ ಇಟ್ಟಿದ್ರಲ್ಲ. ಸೊ ಅದನ್ನೇ ಒಂದ್ಸರಿ ಅಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮ ಮನೆಯವರು ಅವ್ರ ಮಗನ್ನ ಒಂಥರ ಅಪ್ಪಾಜಿ ಅಂತ ಕರೆಯೋದು. ಸಿದ್ದಪ್ಪಾಜಿ, ಆ ಅಪ್ಪಾಜಿ, ಒಟ್ಟಿನಲ್ಲಿ ಅಪ್ಪಾಜಿ ಅಂತ ಕರೀತಾ ಇರ್ತಾರೆ. ಅದು ಚಂದ ಏನೋ ಅಂತ ನನಗೂ ಕೇಳೋಕ್ಕೆ. ಮೊದಲು ಸಿಂಗಾಪುರ್ಗೆ ನಾನು ಒಬ್ಬಳೇ ಓಡಾಡ್ತಿದ್ದೆ. ಈಗ ಅದನ್ನೇ ನೆನೆಸ್ಕೊಂಡು ಶಾಕ್ ಆಯಿತು. ಅಂದರೆ ನನ್ನ ಮಗಳು 9 ತಿಂಗಳಿದ್ದಾಗ ನಾನು ಹೋಗಿದ್ದೆ. ನನ್ನ ಮಗಳು ಕರ್ಕೊಂಡು ನಾನು ಒಬ್ಬಳೇ ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹೋಗಿದ್ದೆ. ಅಂದರೆ ಈಚೆಯಿಂದ ನಮ್ಮ ಪಪ್ಪ ಅವರೆಲ್ಲ ಕಳಿಸಿದ್ದು ಬಿಟ್ಟರೆ, ಮತ್ತು ಆಚೆ ನಾನು ಬರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಾಂದರೆ ಗೊತ್ತಿದ್ರೆ ಅವ್ರು ಮುಂಚೆನೇ ಬಂದು ಏರ್ಪೋರ್ಟ್ ಹತ್ರ ನಿಂತ್ಕೊಂಡ್ಬಿಡೋರು. ಬಟ್ ನಾನು ಹೇಳ್ದಲ್ಲೇ ಹೋಗ್ತಿದ್ನಲ್ಲ, ನನಗೇನು ಅಂದ್ರೆ ಅವಾಗ ಹೆದರಿಕೆ ಆಗೋದು, ಖುಷಿ ಆಗೋದು. ಬಟ್ ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ವಲ್ಲ. ನನ್ನ ಮಗಳನ್ನೂ ಕರ್ಕೊಂಡು 40 kg ಲಗೇಜು ತಗೊಂಡು ಅದು ಹೇಗೆ ಹೋದೆ ಅನ್ನೋದು ನಂಗೆ ಈಗಲೇ ಶಾಕ್ ಆಗ್ತಾಯಿದೆ. ಈಗ ನೋಡಿ, ನನ್ನ ಮಗನ ಎತ್ಕೊಂಡು ಬ್ಯಾಗ್ ತೊಗೊಂಡು ಸ್ಟ್ರೋಲರ್ ತಗೊಂಡು ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅದೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ, ಅವಾಗ ಹೇಗೆ ಬಂದೆ ಅಂತ. ಅಂದರೆ ಒಂದೊಂದು ಟೈಮಲ್ಲಿ, ಒಂದೊಂದು ಏಜಲ್ಲಿ ಒಂದು ಜೋಶ್ ಅನ್ನೋದಿರುತ್ತೆ. ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಬಾರ್ದು. ನನಗೆ ಅವಾಗ ನಮ್ಮ ಮನೆಯವ್ರು ದೂರ ಇದ್ರಲ್ಲ ನನ್ನಿಂದ, ಅವ್ರನ್ನ ನಾನು ಯಾವಾಗ ನೋಡ್ತೀನಿ, ಅವ್ರಿಗೆ ಯಾವಾಗ ಖುಷಿ ಪಡಿಸ್ತೀನಿ, ಅವ್ರಿಗೆ ನಾನು ಹೋದಾಗ ಹೇಗೆ ಅನಿಸುತ್ತೆ ಅಂತ ಒಂಥರ ಮೈಯೆಲ್ಲ ಜಿಮ್ ಅನ್ನೋದು, ಖುಷಿ ಆಗೋದು ನನಗೆ. ಅದಕ್ಕೆ ಹೇಳೋದು, ಕೆಲವು ಟೈಮು ಕೆಲವು ಏಜ್ ಆ ಥರ ಇರುತ್ತೆ ಅಂತ ಹೇಳಿ. ಈಗ ನಮ್ಮ ಮನೆಯವರಿದ್ದರೂ ಒಂದು ಪಾಪು ಕರ್ಕೊಂಡು ಹೋಗೋಕ್ಕೆ ಎಷ್ಟು ಯೋಚನೆ ಮಾಡ್ತಾ ಗೊತ್ತಾ, ಇವು ಹೋಗೋದು ಬೇಡವೋ ಹಾಗೆ ಹೀಗೆ ಅಂದ್ಕೊಂಡು. ಅದಕ್ಕೆ ಯಾವ್ಯಾವ ಏಜಲ್ಲಿ ಏನೇನು ಮಾಡ್ಬೇಕು ಅದು ಮಾಡ್ಬಿಡ್ಬೇಕು. ಈಗ ಮಕ್ಕಳಾಗಿದ್ದಾಗ ಮಕ್ಕಳಾಗೇ ಇದ್ಬಿಡ್ಬೇಕು ನಾವು. ನಮಗೆ ಮಕ್ಕಳಾಗಿದ್ದಾಗ ಗೊತ್ತಾಗಲ್ಲ, ಬಟ್ ಇವಾಗ ನಮಗೆ ಗೊತ್ತಾಗ್ತಿದೆ ಅಂದಾಗ ಮಕ್ಕಳನ್ನ ನಾವು ಅಷ್ಟು ಫ್ರೀ ಬಿಡಬೇಕು. ಅಂದರೆ ಮಕ್ಕಳನ್ನ ಫ್ರೀ ಬಿಟ್ಬಿಟ್ಟು ನಾವು ಹಿಂದೆಯಿಂದ ನಿಂತ್ಕೊಬೇಕು ಅಷ್ಟು. ಬಿಟ್ಟರೆ ಅದು ಮಾಡಬೇಡ, ಇದು ಮಾಡಬೇಡ ಅನ್ಬಾರ್ದು. ಇದೆಲ್ಲ ನಂಗೆ ಗೊತ್ತಿದ್ರು ಕೂಡ ನನ್ನ ಮಗಳಿಗೆ ಸ್ವಲ್ಪ ಕಷ್ಟ. ಯಾಕಂದರೆ ನಾವು ಚಿಕ್ಕದ್ರಲ್ಲಿ ಎಷ್ಟು ಆಟಾಡಬೇಕು ಅನ್ಸೋದು. ಇಡೀ ಆಟಾಡುವು, ಎಷ್ಟು ಜೋಶ್, ಎಷ್ಟು ಆಟಾಡ್ಕೊಂಡು ಬಂದರೂ ಕೂಡ ನಮಗೆ ಸುಸ್ತಾಗ್ತಾ ಇರಲಿಲ್ಲ. ಇವಾಗ ನಮ್ಮ ಮಕ್ಕಳನ್ನ ನಾವು ಆಟಾಡೋದಲ್ಲ, ಜಸ್ಟ್ ಆಟಾಡ್ಸೋಕ್ಕೇ ನಮಗೆ ಮೂಡೇ ಇರಲ್ಲ, ಮನಸ್ಸೇ ಇರಲ್ಲ, ಆ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಆಡೋ ಟೈಮಲ್ಲಿ ಆಟಾಡಬೇಕು, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು. ಈಗ ವಯಸ್ಸಾದ್ಮೇಲೆ ನಾವು ಚೆನ್ನಾಗಿ ತಿಂತೀವಿ ಅಂದರೂ ಕೂಡ ತಿನ್ನೋಕ್ಕಾಗಲ್ಲ. ಮದುವೆ ಆದಮೇಲೆ ನಾನು ಫಸ್ಟ್ ಟೈಮ್ ಸಿಂಗಾಪುರ್ಗೆ ಹೋದೆ. ಆವಾಗ ಎಷ್ಟು ಖುಷಿಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ಅಂದರೆ, ಈಗ ಅದನ್ನೇ ನಮ್ಮ ಮನೆಯವ್ರು ಈಗ ಅಷ್ಟೇ ಫ್ರೀಯಾಗಿ ಕರ್ಕೊಂಡು ಹೋಗಿ ಅಷ್ಟು ಬಿಟ್ಟರು ಕೂಡ ನನಗೆ ಈಗ ಮಕ್ಕಳು ಮರಿ ಇಟ್ಕೊಂಡು ಅಷ್ಟು ಫ್ರೀಯಾಗಿ ಇರೋಕ್ಕಾಗಲ್ಲ. ಏಜು ಆಗ್ತಾ ಇರುತ್ತೆ. ಇನ್ನು ಮಕ್ಕಳಾದ್ಮೇಲೆ ಒಂದು ಜವಾಬ್ದಾರಿ ಬರುತ್ತೆ. ಮಕ್ಕಳು ಇಲ್ಲದಿದ್ದಾಗ ನಾವೇ ಒಂಥರ ಮಕ್ಕಳ ಥರ ಆಗಿರ್ತೀವಿ. ಆವಾಗ ಆಗಷ್ಟೇ ಮದುವೆ ಆಗಿರ್ತೀವಲ್ಲ, ಸ್ವಲ್ಪ ಮಕ್ಕಳು ಬುದ್ಧಿನೇ ಇರುತ್ತೆ. ಇಲ್ಲ KFC ಘಮ ಘಮ ಅಂತ ಐತಲ್ಲಮ್ಮ. KFC ಸ್ಮೆಲ್ ಹುಡಿಕೊಂಡೇ ಹೋದು KFC ಹತ್ರ ಎಲ್ಲಿದೆ ಅಂತ ನೋಡಿಕೊಂಡು. KFC ಚಿಕನ್ದು ಸ್ಮೆಲ್ ಬರ್ತಾಯಿದೆ, ಬಟ್ KFC ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಹುಡುಕಿ ಕೊನೆಗೆ ಅವರು ಇವ್ರನ್ನ ಕೇಳ್ಕೊಂಡು ಬಂದು ನೋಡಿ KFC ಎಲ್ಲಿದೆ ಅಂತ. ಅಂದರೆ ಮಧ್ಯಾಹ್ನ ಕೂಡ ಆಗಿತ್ತು, ಊಟ ಟೈಮ್ ಮೀರಿತ್ತು. ಸೊ ಹಾಗಾಗಿ ಇಲ್ಲೇ ಹೊರಗಡೆ ತಿನ್ಕೊಳ್ಳೋಣ ಅಂತಲೇ ಬಂದಿದ್ದು. ಮನೇಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ರೆಡಿಯಾಗಿ ತಿಂದು ಮತ್ತು ಊಟ ಮಾಡಿ ಅದೆಲ್ಲ ತೊಳೆದಿಟ್ಟು ಬರೋಕ್ಕಿಂತ ಹೇಗಿದ್ರು ಹೋಗ್ತಿದ್ವಲ್ಲ ಹೊರಗಡೆ, ಅಲ್ಲೇ ತಿನ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ಸಿಂಗಾಪುರ್ಗೆ ಹೋದಾಗ ಅಲ್ಲಿ KFC ಬಿಟ್ಟರೆ ಹೊರಗಡೆ ಬಂದು ಮತ್ತೆ ನಾನು ಇನ್ನೇನೂ ತಿಂತಾ ಇರಲಿಲ್ಲ. ಯಾಕಂದರೆ ಅದೊಂದರ ಮೇಲೆ ನನಗೆ ನಂಬಿಕೆ ಇದ್ದಿದ್ದು, KFCಲಿ ಬರೀ ಚಿಕನ್ ಮಾತ್ರ ಇರುತ್ತೆ ಅಂತ ಹೇಳಿ. ಯಾಕಂದರೆ ನಂಗೆ ಒಂದ್ಸರಿ ಬರ್ಗರ್ ತಿನ್ನೋಣ ಅಂತ ಹೋಗಿದ್ದೆ, ಅಲ್ಲಿ ನೋಡ್ತೀನಿ ಅಲ್ಲಿ ಬೀಫ್ ಎಲ್ಲ ಇತ್ತು. ನನಗೆ ಆವತ್ತಿಂದ KFC ಬಿಟ್ಟು ಇನ್ನು ಬೇರೆ ಎಲ್ಲೂ ತಿಂತಾ ಇರಲಿಲ್ಲ. ಅದು ಬಿಟ್ಟರೆ ಮತ್ತೆ ಏನಾದರೂ ಉಪ್ಪಿನಕಾಯಿ ತೊಗೊಬರೋಣ ಅಂತ ಒಂದು ಶಾಪಿಗೆ ಹೋದ್ರೂ ಅಲ್ಲಿ ಸೀಗಡಿದೆಲ್ಲ ಇತ್ತು. ನಾನು ಸೀಗಡಿ ನೋಡೇ ಇರಲಿಲ್ಲ ಇಲ್ಲಿ ಊರಲ್ಲಿದ್ದಾಗ. ಅಲ್ಲಿ ನೋಡಿ ನನಗೆ ಶಾಕು, ಯಾವುದನ್ನು ನಮ್ಮದಲ್ಲೇ ಇರೋ ಅಂಥ ಪರಿಸ್ಥಿತಿಗೆ ಬಂದು KFC ಒಂದು ನಂಬಿ KFCನೇ ನಾನು 3 ತಿಂಗಳು, 3 ವರ್ಷ ಹೋಗೋದು ಬರೋದು ಮಾಡ್ತಿದ್ದೆ. 4 ವರ್ಷ ಬರೀ KFCಲೇ ಜೀವನ ಮಾಡಿಬಿಟ್ಟಿದ್ದೀನಿ. ಇನ್ನು ನಾನು ಬೆಂಗಳೂರಲ್ಲಿದ್ದಾಗಲೂ ನಾನು KFCಗೆ ಹೋಗಿದ್ದು ತೀರಾ ಕಡಿಮೆ, ಏನೋ ಒಂದು 2 ಟೈಮ್ಸ್ ಹೋಗಿರ್ಬೋದು ಅಷ್ಟೇ. ಅದು ಬಿಟ್ಟರೆ ನಮ್ಮ ಹಾಸನಲ್ಲಿ ಒಂದ್ಸರಿ ಹೋಗಿದ್ದೆ. ನಾನು ಅಲ್ಲಿ ಬರ್ಗರ್ ಕಿಂಗಲ್ಲಿ ಬರ್ಗರ್ದು ಒಂದು ಟೇಸ್ಟ್ ಕಂಡು ಹಿಡ್ಕೊಂಡ್ಬಿಟ್ಟಿದ್ದೆ. ನಂಗೆ ಅದೇ ಆಗಬೇಕಾಗಿತ್ತು. ಸೊ ಅಲ್ಲಿಗೆ ಜಾಸ್ತಿ ಹೋಗ್ತಿದ್ದೆ. ಬಟ್ ಇಲ್ಲಿ ಬರ್ಗರ್ ಕಿಂಗ್ ನಾನು ನೋಡಲಿಲ್ಲ, KFC ಹತ್ರ ಇರೋದ್ರಿಂದ KFCಗೆ ಹೋದೆ. ಬಟ್ ಚೆನ್ನಾಗಿತ್ತು ಅಲ್ಲಿ.
KFC ಅಂದಮೇಲೆ ಎಲ್ಲ ಕಡೆ ಒಂದೇ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಇಲ್ಲ ನನಗೆ ಒಂದ್ಸರಿ ತಣ್ಣಗಿರೋದು ಸಿಕ್ಬಿಟ್ಟಿತ್ತು ಮತ್ತು ಬರ್ಗರ್ ಕಿಂಗಲ್ಲಿ ಬರ್ಗರ್ ತಿಂದಷ್ಟು ಟೇಸ್ಟ್ ಇಲ್ಲಿ ಸಿಕ್ಕಿರಲಿಲ್ಲ ನನಗೆ 2 ಸರಿ. ಬಟ್ ಈ ಸರಿ ನನಗೆ KFCಗೆ ಬಂದಾಗ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ತಿಂದ್ಕೊಂಡು ಮುಗಿಸ್ಕೊಂಡು ಮತ್ತೆ ಬಂದು ನಾನು ಮೊದಲೆಲ್ಲ ಅಷ್ಟು ಸಾರಿ ಫ್ಲೈಟಲ್ಲಿ ಓಡಾಡಿದ್ರು ಕೂಡ ಈ ಥರ ಬಸ್ಸಿಗೆ ಬಂದು ಬಸ್ಸಿಂದ ಫ್ಲೈಟ್ ಹತ್ತಿರಲಿಲ್ಲ. ಡೈರೆಕ್ಟಾಗಿ ಏರ್ಪೋರ್ಟಿಗೆ ಬಂತು. ಬಟ್ ಏರ್ಪೋರ್ಟಿಂದನೇ ಡೈರೆಕ್ಟ್ ಹಾಗೆ ಹೋಗಿ ಹಾಗೆ ಫ್ಲೈಟ್ ಒಳಗೆ ಕೂತ್ಕೊಳ್ತಿದ್ನಲ್ಲ, ನನಗೆ ಫ್ಲೈಟ್ ಹತ್ರದಿಂದ ನೋಡಿದ ಅನುಭವನೇ ಆಗ್ತಾ ಇರಲಿಲ್ಲ ಅಷ್ಟು ಸರಿನೂ. ಈಗ ಅಂದರೆ ಯಾರೇ ಆದ್ರೂ ಫಸ್ಟ್ ಟೈಮ್ ನಾವು ಫ್ಲೈಟಿಗೆ ಹೋಗುವಾಗ ಫ್ಲೈಟ್ ಹತ್ರದಿಂದ ನೋಡಬೇಕು, ಹೇಗಿರುತ್ತೆ, ಅದು ಎಷ್ಟು ದೊಡ್ಡದಿರುತ್ತೆ ಅಂತ ಅಂದ್ಕೊಳ್ತಿದ್ವಲ್ಲ, ನಾನು ಹಾಗೆ ಫಸ್ಟ್ ಟೈಮೆಲ್ಲ ಅಂದ್ಕೊಂಡು ಬಂದೆ. ಅಂದರೆ ಫಸ್ಟ್ ಏನು ಈಗ ಏರ್ಪೋರ್ಟಿಗೆ ಬಂದೆ. ಏರ್ಪೋರ್ಟಿಗೆ ಇನ್ನೇನು ಫ್ಲೈಟ್ ಬರುತ್ತೆ, ಇನ್ನೇನು ಬಸ್ಸಿಗೆ ಹತ್ತೋದು ಅಂದ್ಕೊಂಡು ಬಂದೆ. ಅಲ್ಲಿ ನೋಡಿ ಏನಿಲ್ಲ, ಈ ಥರ ಪ್ಯಾಸೇಜ್ ಇದೆಯಲ್ಲ, ಏರ್ಪೋರ್ಟಲ್ಲಿ ಅಷ್ಟೊತ್ತು ಸುತ್ತಾಡಿರ್ತೀವಲ್ಲ ಅದೇ ಥರ ಆ ಪ್ಯಾಸೇಜಲ್ಲೂ ಸುತ್ತಾಡ್ಕೊಂಡು ಹೋಗಿ ಡೈರೆಕ್ಟ್ ಫ್ಲೈಟ್ ಒಳಗೇ ನಮ್ಮ ಬಿಟ್ಟಿದ್ದು. ಫಸ್ಟ್ ಟೈಮ್ ಆದರೂ ಕೂಡ ನಾನು ಹೊರಗಡೆಯಿಂದ ಫ್ಲೈಟೇ ನೋಡಲಿಲ್ಲ. ಮತ್ತು ನನಗೇನು ವಾವ್ ಅಂತಲೂ ಏನು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಯಾವ ಅನುಭವನೇ ಆಗಲಿಲ್ವಲ್ಲ. ಹಾಗಾಗಿ ನೋಡಿ ಬಸ್ಸಲ್ಲಿ ಎಷ್ಟು ಕ್ಲೀನ್ ಇದೆ ಅಂತ ಅದಕ್ಕಾಗಿ ವಿಡಿಯೋ ಮಾಡಿಕೊಂಡೆ. ನಾನು ಸಿಂಗಾಪುರಲ್ಲಿದ್ದಾಗೂ ಪ್ರತಿಯೊಂದು ಬಸ್ಸು ಕೂಡ ಹೀಗೆ ಇರ್ತಿತ್ತು. ಹಾಗಾಗಿ ನಾವು ಅಲ್ಲಿ ವೆಹಿಕಲ್ಗಿಂತ ಬಸ್ಸಲ್ಲೇ ಓಡಾಡೋಕ್ಕೆ ತುಂಬಾ ಅನುಕೂಲ ಇತ್ತು. ತುಂಬ ಕ್ಲೀನಾಗಿತ್ತು, AC ಇತ್ತು ಪ್ರತಿಯೊಂದು. ಮನೆ ಬಾಗಿಲಿಗೆ ಬಸ್ ಬರ್ತಾಯಿತ್ತು. ಜಾಸ್ತಿ ನಾನು ಒಬ್ಬಳೇ ಇದ್ದಾಗ ಬಸ್ಸಲ್ಲೇ ಓಡಾಡ್ತಾ ಇದ್ದಿದ್ದು. ನೋಡಿ ಹತ್ತಿರದಿಂದ ಫ್ಲೈಟ್ಗಳಿದೆ, ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ಸುತ್ತ. ಒಳ್ಳೆ ಚೆಂದ ಗಾಳಿ ಬರ್ತಾಯಿತ್ತು. ಹಾಗಾಗಿ ನನ್ನ ಮಗನೊಟ್ಟಿಗೆ ಫಸ್ಟ್ ಟೈಮ್ ನಾನು ಫ್ಲೈಟ್ ಜರ್ನಿ ಅಲ್ಲ, ಸೊ ಹಾಗಾಗಿ ಖುಷಿ ಆಯಿತು. ಫೋಟೋ 1-2-3 ತೆಕ್ಕೊಂಡು ಅಲ್ಲಿಂದ ಹೊರಟು ಏನೋ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ನನಗೆ ಈ ಸರಿ. ನಾನು ಇದು ಬೆಳಗಿನ ಟೈಮು ಬರ್ತಾ ಇರೋದು. ಸೊ ಹಾಗಾಗಿ ನಾನು ಅಲ್ಲಿಗೆ ಹೋಗುವಾಗ ನೈಟು ಊರಿಂದ ಬರ್ತಾಯಿದ್ದೆ. ಬೆಂಗಳೂರು ರೀಚ್ ಆಗೋದ್ರೊಳಗೆ ರಾತ್ರಿ 10 ಗಂಟೆ ಆಗ್ತಾಯಿತ್ತು. ನನಗೆ ಫ್ಲೈಟ್ ಇರ್ದಿದ್ದು 12 ಗಂಟೆ ಆಗ್ತಾಯಿತ್ತು ಸಿಂಗಾಪುರ್ಗೆ. ಅಲ್ಲಿಗೆ ಹೋಗಿ ರೀಚ್ ಆಗೋದ್ರೊಳಗೆ ಅಲ್ಲಿ ಬೆಳಗ್ಗೆ ಒಂದು 4-5 ಆಗ್ತಾಯಿತ್ತು, ಅಂದರೆ ಅಲ್ಲಿ ಟೈಮಿಂಗ್ಸ್ ಹಾಗೆ. ಹಾಗಾಗಿ ನಾನು ಫ್ಲೈಟ್ ಬೆಳಗಿನ ಟೈಮು ನನಗೆ ಅಷ್ಟಾಗಿ ನೋಡ್ಕೊತಾ ಇರಲಿಲ್ಲ. ಆವಾಗ ಏನು ಹೋಗುವಾಗ ಒಂದು ಖುಷಿಯಲ್ಲಿ ಹೋಗ್ತಾಯಿದ್ದೆ, ಬರುವಾಗ ಅಷ್ಟು ಬೇಜಾರದಲ್ಲಿ ಬರ್ತಾಯಿದ್ದೆ, ನಮ್ಮ ಮನೆಯವ್ರನ್ನ ಬಿಟ್ಟು ಬರ್ತಾಯಿದ್ನಲ್ಲ ಅಂತ ಹೇಳಿ. ಇವಾಗ ಅದೇನು ತಲೆಯಲ್ಲಿಲ್ವಲ್ಲ, ಸೊ ಹಾಗಾಗಿ ಖುಷಿಲಿ ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಮಗ ನೋಡಿ ಇದು ಫಸ್ಟ್ ಟೈಮ್ ಅವನು ಫ್ಲೈಟಲ್ಲಿ ಬರ್ತಾ ಇರೋದು. ನನ್ನ ಮಗಳು 9 ಮಂತ್ಸ್ ಇದ್ದಾಗ ಅವಳು ಫ್ಲೈಟಲ್ಲಿ ಬಂದಿದ್ಲು. ನನ್ನ ಮಗ ಇನ್ನೂ ಬೇಗನೆ ಬಂದುಬಿಟ್ಟ. ಅವನು ಇನ್ನೂ ಹೊಸ್ತಲ್ವ, ಖುಷಿಯಾಗಿ ನೋಡ್ತಾ ಇದ್ದೆ. ಬರೀ ಕಾರಲ್ಲಿ ನೋಡ್ತಾ ಇತ್ತು. ಇವಾಗ ಫ್ಲೈಟಿಗೆ ಬಂದಿದ್ದು ಏನು ಇಷ್ಟು ದೊಡ್ಡದು ಅಂತೆಲ್ಲ ಗಮನ ಹರಿಸ್ತಿದ್ದೆ. ಹಿಂಸೆನೇ ಕೊಡಲಿಲ್ಲ ನನ್ನ ಮಗ, ಗೊತ್ತಾ, ಆಚೆ ಈಚೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದ. ಹಾಗೆ ಎಷ್ಟೋ ಜನದ ಕನಸಿರುತ್ತೆ ಅಲ್ವಾ, ಫ್ಲೈಟೆಲ್ಲ ಹೋಗಬೇಕು, ಅದ್ರ ಮೇಲೆ ಕೂತ್ಕೊಬೇಕು, ಮಾಡಬೇಕು ಅಂತ. ನಾವಂತೂ ಚಿಕ್ಕದ್ರಲ್ಲಿ ಏನಾದ್ರು ಊಟ ಮಾಡ್ತಾಯಿರಲಿ, ಸ್ಕೂಲಲ್ಲಿರಲಿ, ಆಟ ಆಡೋಕ್ಕೆ ಬಿಡಲಿ, ಫ್ಲೈಟ್ ಸೌಂಡ್ ಕೇಳಿಸಿದ ತಕ್ಷಣ ನಮಗೆ ಏರೋಪ್ಲೇನು ಅಂತ ಕಿರ್ಚ್ಕೊಂಡು ಓಡಿ ಬರ್ತಿದ್ದು. ಹೊರಗಡೆ ತಲೆ ಮೇಲೆ ಕೈ ಇಟ್ಕೊಂಡು ಹುಡ್ಕೋದು, ಫ್ಲೈಟ್ ಎಲ್ಲಿ ಹೋಗ್ತಿದೆ, ಏನು ಎತ್ತ ಅಂತ. ಫ್ಲೈಟ್ ಹೋದ್ರೂ ಅದು ಹೊಗೆ ಎಲ್ಲ ಬಿಟ್ಕೊಂಡು ಹೋಗಿರೋದಲ್ಲ, ಅದನ್ನು ನೋಡೇ ನಾವು ಖುಷಿ ಪಡ್ತಿದ್ದಲ್ವ. ನಾನು ಅವಾಗ ಅಂದ್ಕೊಳ್ತಾ ಇದ್ದೆ, ಆವಾಗ ನಾನು ಅದು ನೋಡೆಲ್ಲ ಯೋಚನೆ ಮಾಡ್ತಿದ್ದೆ, ಯಾವ ಥರ ಫಿಲ್ಮ್ ಆ್ಯಕ್ಟರ್ಸ್ ಎಲ್ಲ ಹೋಗ್ತಾ ಇರ್ತಾರೆ ಅಲ್ವಾ ಅಂತ. ನಾವು ಮುಂಚೆ ಎಲ್ಲ ಥಿಂಕ್ ಮಾಡ್ತಿದ್ದೆ, ಹಾಗೆ ಅಲ್ವಾ ಫ್ಲೈಟ್ ಒಂದು ಎಷ್ಟು ದೊಡ್ಡದಿರುತ್ತೆ, ಈ ಮನೆಗಿಂತ ದೊಡ್ಡದಿರುತ್ತಾ, ಹಾಗೆ ಹೀಗೆ ಅಂತ ಹೇಳಿ. ನಾನು ಸಿಂಗಾಪುರ್ಗೆ ಹೋಗೋಕ್ಕೂ ಮುಂಚೆ ನಮ್ಮ ಪಪ್ಪ ಒಂದ್ಸರಿ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗಿದ್ರು. ಸೊ ಹಾಗಾಗಿ ಅವ್ರು ಅಲ್ಲಿಂದ ಬಂದು ಎಲ್ಲ ಹೇಳೋರು, ನಾನು ಕೇಳ್ತಿದ್ದೆ ಎಷ್ಟು ದೊಡ್ಡದು ಅಂತ. ನಮ್ಮ ಪಪ್ಪ ಅದು ಫಸ್ಟ್ ಟೈಮ್ ಪಪ್ಪ ಹೋಗಿದ್ದೆ ಡೆಲ್ಲಿಗೆ. ಈಗ ಫಸ್ಟ್ ಗೇರಿಗೆ ಹಾಕಿದ್ರು, ಈಗ ಆರತ್ ನೋಡಿ. ಈಗ ಒಪ್ಪಲ್ವಾ, ಸ್ವಲ್ಪ ಕಷ್ಟ ಆಗ್ತದೆ. ಹಿಂದೆ ಹೋಗಿ ಮುಂದಕ್ಕೆ ಹೋಗ್ತದೆ ಸ್ಪೀಡ್. ಮುಂಚೆ ಒಂಥರ ಹೆಡ್ಡಿಂಗ್ ಅಂದರೆ ನಮ್ಮನೆಯವ್ರದೇ ಲೋಕ, ಕೂತ್ರು ನಿಂತರು ಅಲ್ಲಿ ಹೋದ್ರು ಬಂದ್ರು ಎಲ್ಲಿ ಕೂತ್ಕೊಂತೀನಿ, ಅದು ಎಂಜಾಯ್ ಮಾಡೋಣ ಹೋಗೋಣ, ಏನಿಲ್ಲ. ಇವಾಗ ಅಷ್ಟು ಸರಿ ಒಟ್ಟು ಬಸ್ಸಲ್ಲಿ ಓಡಾಡಿದ್ದೀನಿ ಸಿಂಗಾಪುರಿಗೆ ನಾನು ಫ್ಲೈಟಲ್ಲಿ. ಆದರೆ ಇವಾಗ ಏನೋ ಒಂಥರ ಖುಷಿ ಆಗ್ತಿದೆ, ಹೆದರಿಕೆ ಆಗ್ತಿದೆ, ಮಗು ಬೇರೆ ಇದೆಯಲ್ಲ, ಆದರೆ ಏನೋ ಒಂಥರ ಖುಷಿ ಹೋಗುತ್ತೆ ನೋಡಿ. ಈಗ ಫುಲ್ ಸ್ಪೀಡಾಗಿ ಇನ್ನೂ ಆರಿಲ್ಲ, ಸ್ಪೀಡಾಗಿ ಹೋಗ್ತಾ ಇದೆ.
ಹಾಗೆ ಫಸ್ಟ್ ಟೈಮ್ ನಮ್ಮ ಪಪ್ಪ ಅಲ್ವಾ ಫ್ಲೈಟಲ್ಲಿ ಹೋಗ್ಬಿಟ್ಟು ಬಂದಿದ್ದೆ. ಅವಾಗೆಲ್ಲ ಕೇಳ್ತಿದ್ದು ಪಪ್ಪ ಹೇಗಿತ್ತು ಎಷ್ಟು ದೊಡ್ಡದು ಅಂತ. ಪಪ್ಪ ಹೇಳೋರು ದೂರದಲ್ಲಿ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತಲ್ಲ ವಿಂಡೋಗಳೆಲ್ಲ, ಒಳಗೆ ಎಷ್ಟು ದೊಡ್ಡದಿರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿ ಕೂತ್ಕೊಬೋದು, ಇಷ್ಟು ಚೆನ್ನಾಗಿ ಕೂತ್ಕೊಬೋದು ಅಂತ. ನಾವು ಹೇಳೋದು ಏನು ಆನೆ ಎಷ್ಟು ದಪ್ಪ ಇದೆಯಾ, ಈ ಮನೆ ಎಷ್ಟು ದಪ್ಪ ಇದೆಯಾ ಅಂತೆಲ್ಲ ಕ್ವಶನ್ ಮಾಡೋದು. ನಮ್ಮ ಪಪ್ಪ ಹೇಳೋರು ಅಯ್ಯೋ ಆದರೂ 2 ಪಟ್ಟಿದೆ 10 ಪಟ್ಟಿದೆ ಅಂತ ಹೇಳಿ ಖುಷಿಯಾಗೋದು. ಹೆಂಗಿದೆ ಅಂದರೆ ಮೈ ಜುಮ್ಮನತ್ತೆ ಅಂತ. ಯಾಕಂದರೆ ಅವ್ರಿಗೂ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಆ ಖುಷಿಲಿ ನಮಗೆ ಹೇಳೋರು. ನಾವು ಇನ್ನೂ ನೋಡಿಲ್ವಲ್ಲ, ಇನ್ನೂ ತಿಳ್ಕೊಳ್ಳೋ ಅಂಥದ್ದು ಇನ್ನೂ ಖುಷಿ ಆಗ್ತೈತೆ ನಮಗೆ. ಹಾಗೆ ಸ್ವಲ್ಪ ಕೋಲ್ಡ್ ಇತ್ತಲ್ಲ, ಹಾಗಾಗಿ ಬಿಸಿ ಬಿಸಿಗೆ ಏನಾದರೂ ಕಾಫಿ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾಯಿದ್ದು. ಮತ್ತು ಫ್ಲೈಟಲ್ಲಿ ನನಗೆ ತುಂಬ ದೂರ ಹೋಗೋಕ್ಕೆ, ಈಗ ನಾವು ಸಿಂಗಾಪುರ್ಗೆ ಹೋಗೋಕ್ಕೆ 5 to 6 hours ಆಗೋದು. ಸ್ವಲ್ಪ ಬೋರ್ ಆಗೋದು ನನಗೆ, ಆ ಸೌಂಡು ಮತ್ತು ಕಿವಿ ನೋವು ಬರೋದು, ಬ್ಲಾಕ್ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸ್ವಲ್ಪ ಹೆಡ್ಡೇಕ್ ಬರ್ತೈತೆ ಆ ಸೌಂಡು, ಆ ಎ ಸಿಗೆಲ್ಲ. ಏನು ಫ್ಲೈಟಲ್ಲಿ ಏನು 1 ಗಂಟೆ 1.5 ಗಂಟೆ 2 ಗಂಟೆ ಅಷ್ಟೇ ಜರ್ನಿ ಮಾಡೋಕ್ಕೆ ಚೆಂದ. ಯಾಕಂದರೆ ನಾವು ಅದೇ ಜೋಶಲ್ಲಿ ಇರ್ತೀವಿ. ಹೋಗೋದು ಅಲ್ಲ ಒಂದು ಸಲ ಅರ್ಧ ಗಂಟೆ ಕೂತ್ಕೊಳ್ತೀವಿ, ಅದು ಇದು ತಿನ್ನೋದ್ರೊಳಗೆ 1 ಗಂಟೆ ಮುಗಿದೋಗುತ್ತೆ, ಮತ್ತೆ ಇಳಿಬೋದು. ಬಟ್ ನಂಗೆ 6 hours ಸಿಂಗಾಪುರ್ಗೆ ಬೇಜಾರಾಗೋಗ್ಬಿಟ್ಟಿತ್ತು. ಪಾಪ ಇನ್ನು ತುಂಬ ಜನ ಈಗ ಫಾರಿನ್ಗೆಲ್ಲ ಹೋಗ್ತಾರೆ, ಹೋಗೋಕ್ಕೆ 2-3 ದಿನ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆ, ಅದೊಂಥರ ಹಿಂಸೆ. ಹಾಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತಲ್ಲ, ಬಿಸಿ ಬಿಸಿ ಬಿರಿಯಾನಿ, ಚಿಕನ್ ಬಿರಿಯಾನಿ ತೊಗೊಂಡಿದ್ದು, ಹಾಗೆ ಕಾಫಿ ತೊಗೊಂಡಿದ್ದು. ಆ ಕಾಫಿ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಮಗಳು ಇರಬೇಕಾಗಿತ್ತು ಅಂತ ಅನ್ನಿಸ್ತೈತೆ. ಯಾಕಂದರೆ ಅವಳು ಚಿಕ್ಕದಲ್ಲಿದ್ದಾಗ ಟ್ರಾವೆಲ್ ಮಾಡಿದ್ದಲ್ವ, ಈಗ ದೊಡ್ಡವಳಾದಮೇಲೆ ಅವಳು ಫ್ಲೈಟಲ್ಲಿ ಬಂದಿಲ್ಲ. ಬಟ್ ಅವಳಿಗೆ ರಜೆ ಬಂದಾಗ ಯಾವಾಗಲಾದ್ರೂ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಯಾಕಂದರೆ ನನ್ನ ಮಗಳಿಗೆ ಏನು, ನಾನು ಸಿಂಡ್ರಲ್ಲ ಥರ ಇದ್ದೀನಿ, ನಾನು ಕ್ಲೌಡ್ ಒಳಗಿದ್ದೀನಿ, ನಾನು ಅದರೊಳಗಿಂದ ಬರ್ತಾಯಿರ್ತೀನಿ, ಹಾರ್ಸಲ್ಲಿ ಬರ್ತಾಯಿರ್ತೀನಿ ಅಂತ ಏನೇನೋ ಕನಸು ಕಾಣ್ತಾ ಇರುತ್ತಲ್ವ. ಸೊ ನಾವು ಫ್ಲೈಟಲ್ಲಿ ಹೋಗುವಾಗ ಕ್ಲೌಡಿಂದ ಮೇಲೆ ಇದ್ದಾಗ ನಾವೀಗ ಹಾಗೆ ಅನಿಸುತ್ತೆ, ನಮಗೆ ಆ ಥರ ಫೀಲ್ ಆಗುತ್ತೆ ಅಂದಮೇಲೆ ನನ್ನ ಮಗಳಿಗೆ ಇನ್ನೆಷ್ಟು ಖುಷಿ ಆಗಬಾರ್ದು. ಹಾಗಾಗಿ ಒಂದು ಸರಿ ಕರ್ಕೊಂಬಿಟ್ಟು ಬರಬೇಕು. ಎಷ್ಟು ಗೊತ್ತು, ಮೇಲಿಂದ ಕೆಳಗೆ ನೋಡಿದರೆ ತಿಳಿ ಬಿಳಿ ಇರುತ್ತೆ, ಏನೋ ಒಂಥರ ನಾವು ಅಂದರೆ ಫ್ಲೈ ಆಗೋದು ಗೊತ್ತೇ ಆಗಲ್ಲ. ಬಟ್ ಸೌಂಡ್ ಮಾತ್ರ ಇರುತ್ತೆ, ಬಿಟ್ಟರೆ ಇನ್ನೇನು ಗೊತ್ತಾಗಲ್ಲ ಮಾತ್ರ. ಏನೇ ಆದರೂ ಅತಿ ಆದರೆ ಚೆನ್ನಾಗಿರಲ್ಲ, ಮಿತವಾಗೇ ಇರಬೇಕು. ಹಾಗಾಗಿ ತುಂಬ ಯಾವಾಗಲೂ ಇದರಲ್ಲೇ ಟ್ರಾವೆಲ್ ಮಾಡೋರ್ಗೂ ಇದ್ರ ಸುಖ ಗೊತ್ತಾಗಲ್ಲ. ಅಥವಾ ನಾವು ಯಾವಾಗ್ಲೂ ಎಲ್ಲ ಕಡೆ ಸುತ್ತಾಡ್ತಿದ್ರು ಒಂದು ಹೊಸತನ ಅನ್ನೋದು ಗೊತ್ತಾಗಲ್ಲ. ಎಲ್ಲ ಕೈಗೆ ಸಿಗಂಗಿರಬಾರ್ದು, ಅಪರೂಪಕ್ಕೆ ಅಂತಾವಲ್ಲ ಹಾಗೆ. ಹಾಕಿ ಮಣೆ ನೂಕು ಮಣೆ ಯಾಕೆ ಮಣೆ ಅನ್ನಂಗೆ ಆಗಿಬಿಡುತ್ತೆ. ಎಲ್ಲ ಅವಾಗ ಎಷ್ಟೆಷ್ಟು ಬೇಕೋ ಅಷ್ಟು ಆ ಟೈಮಿಗೆ ಸಿಕ್ಕಿದ್ರೇ ಚೆಂದ ಅಲ್ಲ. ನಂಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಖುಷಿಯಿಂದ ಹೋಗಿ ಬರ್ತಿದ್ವಿ. ಏನು ನೋಡ್ತೀವಿ, ಏನು ತೊಗೊಳ್ತೀವಿ, ಏನು ಅನುಭವಿಸ್ತೀವಿ, ಅದನ್ನು ಹೊಸತನ ಅನ್ನೋ ಥರ ನಾವು ಖುಷಿ ಪಡಬೇಕು. ಇದು ನಂಗೆ ಗೊತ್ತಾ, ಇದು ಕಾಮನ್, ಇದು ಮಾಮೂಲಿ ಅನ್ನೋ ಥರ ಇರಬಾರ್ದು. ವಾವ್ ಇದೇನೋ ವಸ್ತು, ಏನು ಫಸ್ಟ್ ಟೈಮ್ ಏನಾದ್ರು ನೋಡಿದಾಗ ಇದ್ರ ಬಗ್ಗೆ ನಮಗೆ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು, ಆವಾಗಲೇ ಚೆಂದ. ನಿಜವಾಗ್ಲೂ ಆಡಿಯನ್ಸ್ಗೆ ನಾವು ನಮ್ಮ ಧನ್ಯವಾದಗಳನ್ನ ವ್ಯಕ್ತಪಡಿಸಲೇಬೇಕು. ಇಷ್ಟು ಪೇಷನ್ಸಾಗಿ 12 ನಿಮಿಷ ಆದರೂ ಪೂಜಾ ಕೆ ರಾಜ್ ಅವ್ರು ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಎಂಥದ್ದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಆದರೂ ಕೂಡ ನೀವು ಆ್ಯಕ್ಟಿವ್ ಆಗಿ ಇನ್ನೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ಎದ್ದು ನಿಂತಿದ್ದೀನಿ. ಈಗ ಒಂದು ದೊಡ್ಡ ಸಲ್ಯೂಟ್ ನಿಮಗೆ. ಎಲ್ಲಿ ಹೋಗ್ತಾಯಿದ್ವಿ ಅಂತ ಗೊತ್ತಿಲ್ಲಲ್ಲ, ನೀವೆಲ್ಲ ಗೆಸ್ ಮಾಡಿರ್ತೀರ ನಾವು ಎಲ್ಲಿ ಹೋಗ್ತಾಯಿದ್ವಿ ಅಂತ. ನಾವು ಸೂರತ್ಗೆ ಹೋಗ್ತಾಯಿದ್ವಿ. ಇಷ್ಟು ಹೇಳಿದ ಮೇಲೆ ಗೊತ್ತಾಗಿರುತ್ತೆ ಯಾಕೆ ಸೂರತ್ಗೆ ಹೋಗ್ತಾಯಿದ್ವಿ ಅಂತ ಹೇಳ್ಬಿಟ್ಟು. ನೋಡಿ, ಇದೇ ಸೂರತ್ನ ಏರ್ಪೋರ್ಟು. ಇದು ಹಳೆ ಏರ್ಪೋರ್ಟ್ ಅಲ್ಲ, ಇದು ಟೆಕ್ಸ್ಚರ್ ಇರೋದೇ ಹಂಗೆ. ಬೆಂಗಳೂರು ಚೆನ್ನಾಗಿ ಸಕ್ಕತ್ತಾಗಿದೆ, ಏನಂತೀಯ? ಕಂಪೇರ್ ಮಾಡೋಂಗಿಲ್ಲ, ಬೆಂಗಳೂರು ಹಿಂದಿ. ಏರ್ಪೋರ್ಟಿಂದ ನಾವು ಬೇಕಾದರೆ ಬಸ್ಸಲ್ಲಿ ಹೋಗ್ಬೋದು, 30 ರೂಪಾಯಿ ಕೊಟ್ಟರೆ ಸಿಟಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಆದರೆ ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಿದ್ದೀವಿ, ಯಾಕಂದರೆ ಮಗು ಇರೋದ್ರಿಂದ ನಾವು ಆ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಸೂರತ್ನ ಅಜ್ಮೇರಾ ಫ್ಯಾಷನ್ಸ್ಗೆ ನಾಳೆ ಹೋಗ್ತಾಯಿದ್ದೀವಿ. ಹಂಗಾಗಿ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದೆ ಅಲ್ಲಿ ಉಳಿಯೋಕ್ಕೆ ಅಂತ. ಆ್ಯಕ್ಚುಲಿ ನಾನು ಬಂದಿದ್ದೆ ನಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೋದಾ ಏನು ಅಂತ ನೋಡೋದಕ್ಕೋಸ್ಕರ. ನಾನು ಹೋದ್ಸರಿ ಬಂದಾಗಲೇ ಫ್ಯಾಮಿಲಿನ ಯಾವ ಥರ ಕರ್ಕೊಂಬರ್ಬೇಕು, ಎಲ್ಲಿ ಉಳಿಸ್ಬೇಕು ಅಂತ ಕರ್ಕೊಂಬಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಅದ್ರ ಪ್ರಕಾರನೇ ಈಗ ಇವ್ರನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅಪ್ಪನ ಜೊತೆ ಸೇರ್ಕೊಂಡು ಊಟ ಆರ್ಡ್ರ್ ಮಾಡ್ತೈತೆ ನನ್ನ ಮಗ. ಅಪ್ಪ ಏನು ಮಾಡ್ತಾಯಿದ್ದೆ ಮಗನೇ, ನೋಡ್ತಾ ಇದೆಯಾ ಕಲ್ಲ ನೋಡು, ಅಪ್ಪ ಹೇಳು. ಆಮೇಲೆ ಡ್ಯಾಡಿ ಏನು ಮಾಡ್ತಾಯಿದ್ದಾರೆ ನೋಡ್ಬಿಟ್ಟು ಹೇಳು. ಚಿಕನ್ 65 ಸೆಮಿ ಗ್ರೇವಿ ಇರಬೇಕು, ಚೆನ್ನಾಗಿರೋದು. ಗೊತ್ತಿಲ್ಲ, ಇದು ಮಟನ್ ಮಸಾಲ, ಕಲ್ಕತ್ತಾ ಬಿರಿಯಾನಿ, ಕಲ್ಕತ್ತಾ ಚಿಕನ್ ಬಿರಿಯಾನಿ. ಇದು ಮಟನ್ ಬಿರಿಯಾನಿ. ನೋಡೋಣ. ಅತ್ತೆಗಿರಿ ಚಪಾತಿ, ನಮ್ಮನೆಯವ್ರಿಗೊಂದು, ನಮ್ಮನೆ
ಇದು ಮಟನ್ ಬಿರಿಯಾನಿ. ನಾವು ರೀಚ್ ಆಗಿದ್ದೆ ಸ್ವಲ್ಪ ಲೇಟ್ ಆಯ್ತಲ್ವ, ಸೊ ಹಾಗಾಗಿ ಊಟ ಅಲ್ಲಿ ವೆಜ್ ಹೋಟೆಲ್ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಬೇಕು ಅಂತ ಹೇಳಿ ಇಲ್ಲಿದ್ದು ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳಿ ನಾನ್ ವೆಜ್ ಎಲ್ಲ ತರಿಸ್ತು. ಚೆನ್ನಾಗಿತ್ತು. ಎಲ್ರಿಗೂ ಶುಭೋದಯ. ನೋಡಿ ಇವಾಗ ಬೆಳಗ್ಗೆ ಆಗಿದೆ, ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟಿದೆ. ರಾತ್ರಿ ಪಾಪು ಎಲ್ಲ ಇದ್ನಲ್ಲ, ಸೊ ಹಾಗಾಗಿ ಜಾಸ್ತಿ ಆಚೆ ಈಚೆ ಓಡಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಬಂದು ರೂಮಲ್ಲಿದ್ದು ಬೆಳಗ್ಗೆ ಎದ್ದು ಇನ್ನು ತಿಂಡಿಗೆ ಹೋಗೋಣ ಅಂತ ಹೇಳಿರಿ. ಆ ರೂಮೆಲ್ಲ ಆಸುಪಾಸು ಹೇಗಿದೆ ಅಂತ ಹೇಳಿ ನಾವು ನೈಟ್ ನೋಡಲೇ ಇಲ್ಲ. ಅಂದರೆ ಸುಸ್ತಾಗಿತ್ತು, ಸ್ವಲ್ಪ ಶೆಕೆ ಎಲ್ಲ. ಪಾಪು ಬೇರೆ ಗಲಾಟೆ ಮಾಡ್ತಿದ್ದ, ಮಲಗಿದ್ದಾಯ್ತು ಅಷ್ಟೇ. ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟ್ ಜನ ಹಾಗೆ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಹೇಳಿ ಬಂದು ಅವಲಕ್ಕಿ ಉಪ್ಪಿಟ್ಟು, ಅದಕ್ಕೆ ಬೇರೆ ಏನು ಹೇಳ್ತಾರೆ, ನಾನು ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳಿದೆ. ಹಾಗೆ ಆಲೂಗೆಡ್ಡೆ ಬೋಂಡ, ಹಾಗೆ ಮೆಣಸಿನ್ಕಾಯಿ ಬೋಂಡ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಪರೋಟ ಮತ್ತು ಇಡ್ಲಿ ಸಾಂಬಾರು ಎಲ್ಲ ಚೆನ್ನಾಗಿತ್ತು. ನನಗೆ ಆ ಜಾಗನೇ ಇಷ್ಟ ಆಯಿತು. ತುಂಬ ಏನು ದೊಡ್ಡದಲ್ಲ, ಅದು ತುಂಬ ಚಿಕ್ಕದಾಗಿತ್ತು, ಸೈಲೆಂಟಾಗಿತ್ತು. ನನಗೆ ಹೋಗಿ ಕೂತು ಮಾತಾಡಿ ತಿನ್ಬಿಟ್ಟು ಬರೋಕ್ಕೆ ಚೆನ್ನಾಗಿತ್ತು. ನನ್ನ ಮಗನೂ ಕೂಡ ಮಲಗಿದ್ದ, ಹಾಗಾಗಿ ಸ್ವಲ್ಪ ಫ್ರೀ ಇದೆ. ಫ್ರೂಟ್ಸ್ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ನಮ್ಮ ಮನೆಯವರು ಕಾಬೂನ್ ಕಡಲೆ ಇಷ್ಟಪಟ್ಬಿಟ್ಟಿದ್ದಾರೆ. ಅದು ಚೆನ್ನಾಗಿದೆ ಅಂತ ಹೇಳಿ ಅದು ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಬ್ರೆಡ್, ಜಾಮ್, ಕೇಕ್, ರಸ್ಕ್ ಎಲ್ಲ ಇತ್ತು. ಇದೆಲ್ಲ ನನಗೆ ಓಟ್ಸ್, ಇದೆಲ್ಲ ಬೆಳಗ್ಗೆ ಇಷ್ಟನೇ ಆಗಲ್ಲ. ಕೆಲವ್ರಿಗೆ ಅದೇ ಬ್ರೇಕ್ಫಾಸ್ಟ್ ಎಷ್ಟು ಇಷ್ಟಪಡ್ತಾರಲ್ಲ ಹೆಲ್ದಿ ಅಂತ ಹೇಳಿ. ನಾನು ಅದೆಲ್ಲ ಇಲ್ಲ, ನಮಗೆ ಸ್ಪೈಸಿ ಆಗಲೇಬೇಕು ನನಗಂತೂ. ಹಾಗೆ ಜ್ಯೂಸ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ನೈಟು ನಾನ್ ವೆಜ್ ತಿಂದಿದ್ವಲ್ಲ, ಸೊ ಮಾರ್ನಿಂಗ್ ಎಲ್ಲ ವೆಜ್ಜು ನನಗೆ ಏನೋ ಒಂಥರ ತುಂಬಾ ಇಷ್ಟ ಆಯಿತು. ತುಂಬ ಅತಿಯ ಖಾರ ಆಗಲಿ ಉಪ್ಪಾಗಲಿ ಏನಿರಲಿಲ್ಲ. ನಮ್ಮ ಟೇಸ್ಟ್ ಹೇಗಿತ್ತು ಹಾಗೆ. ಅಂದರೆ ನಾನು ಇಲ್ಲಿ ಅನ್ಕೊಂಬಂದಿದ್ದೆ ಅಲ್ಲಿ ಟೇಸ್ಟೇ ಬೇರೆ ಥರ ಇರುತ್ತೆ ಅಂತ ಹೇಳಿ. ಹಾಗೇನಿಲ್ಲ, ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ, ನಮಗೆ ಪ್ಲೇಟಿಗೆ ತಿಂಡಿ ಊಟ ತಟ್ಟೆಗೆ ಬೀಳ್ತಾ ಇದ್ದಾಗೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಯಾರೋ ಒಬ್ಬರು ತಟ್ಟೆ ಊಟ ಎಲ್ಲ ಮುಂದೆ ಇಟ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ. ಇದು ಸ್ವಲ್ಪ ಹಳೆಯ ಬಿಲ್ಡಿಂಗ್ ಅನಿಸುತ್ತೆ, ಹಾಗಾಗಿ ಇಲ್ಲಿ ಲಿಫ್ಟೆಲ್ಲ ಏನೋ ಒಂಥರ ಚೆನ್ನಾಗಿತ್ತು. ಕಬ್ಬಿಣದ್ದು ಡೋರ್ ಇತ್ತು, ಅದಾದಮೇಲೆ ಈ ಡೋರು ತುಂಬ ಪುಟ್ಟದು, ಒಂಥರ ನೀಟ್ ಆ್ಯಂಡ್ ಕ್ಲೀನಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು. ಅಂದರೆ ರೂಮಲ್ಲಂತೂ ವಿಪರೀತ ಶೆಕೆ, ಇರೋಕ್ಕಾಗ್ತಾನೆ ಇರಲಿಲ್ಲ. ಎ ಸಿ, ಫ್ಯಾನ್ ಎಲ್ಲ ಇದ್ದರೂ ಕೂಡ ಒಂದು ನನಗೆ ಬರೀ ಸಂಜೆ 9 ಹೋಗಿ ಬೆಳಗ್ಗೆ ಎಷ್ಟೊತ್ತಾಗುತ್ತೆ 9 ಅನ್ನಂಗೆ ಆಗಿಬಿಟ್ಟಿತ್ತು. ಆ ಶೆಕೆ ತಡೆಯೋಕ್ಕಾಗಲೇ ಇಲ್ಲ. ಅಲ್ಲಿಂದ ಬೆಳಗ್ಗೆನೇ ಖಾಲಿ ಮಾಡಿಬಿಟ್ಟು, ಇಲ್ಲಾಂದರೆ ನಮಗೆ ಒಂದು ಆಫ್ಟರ್ನೂನ್ 2 o'clock ಇತ್ತು. ಬಟ್ ಆಗಲಿಲ್ಲ ಇರೋಕ್ಕೆ ಅಂತ ಹೇಳಿ ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ಟು, ಇದೇ ನೋಡಿ ಇದೇ ನಾವು ಹೋಟೆಲಲ್ಲಿ ಉಳಿದಿತ್ತು. ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೇ ಉಳ್ಕೊಂಡು ಹಾಗೆ ಆಟೋದಲ್ಲೇ ನಾವು ಎಲ್ಲಿಗೆ ಹೋಗಬೇಕಾಗಿತ್ತು ಅಜ್ಮೇರ್ ಫ್ಯಾಷನ್ಸ್ಗೆ, ಅಲ್ಲಿಗೆ ಹೊರಟು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.